ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. For much of the lack of resources or the support from the government sector, we were making up from the human resource. For example, in space, our entire NASA is being run by the Indian boys and girls. Over here, we've seen those pictures of Vikram Sarabhai carrying some of his saman on the carriage of his bicycle. And that's why our space missions are not even 20% costing of what they do. So we have immense human resources, but we didn't have, as to add to what the Chancellor was saying, we didn't have the right kind of milieu which is expected from the policymakers, which is expected from the political dispatch, which has happened after Prime Minister Modi came in. Now it's up to us how best can we make use of this. And for that matter, industry has to be there and be very frank. We celebrate the partnership. It's not that. You be ruthless businessman. Have a ruthless business deal to make a startup successful. It's easy to start a startup, difficult to do, to sustain. ನಾನು ಕೂಡ ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಈಗಲೂ ಸಂದರ್ಭದಲ್ಲಿ ಬಸ್ಸಲ್ಲಿ ಓಡಾಡ್ತೇನೆ, ನನಗೇನು ನಾಚಿಕೆ ಇಲ್ಲ. ಆದರೆ ಬಸ್ ಸ್ಟ್ಯಾಂಡ್ ಹೊಸದಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಬೇಕಂತ ನಾವು ನನ್ನ ವಿನಂತಿಯನ್ನು ಪೂರೈಸಿ ಮತ್ತು ಕೇಂದ್ರ ಸರ್ಕಾರ ಅನುದಾನವನ್ನು ಪಡೆದು ಇವತ್ತು 5 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ನಾವು ಮಂಜೂರು ಕೊಟ್ಟಿದ್ದೀರಿ, ಗುತ್ತಿ ಪೂಜೆ ಮಾಡಿದ್ದೀರಿ. ಮಾಡ್ಕೊಡ್ತೀನಿ. ಅದ್ರ ಜೊತೆ ವಿಶೇಷವಾಗಿ ಮುಂಚೆ ಈ ರೀತಿ ಪ್ರಯಾಣಿಕರಿಗೆ ಏನು ಆಕ್ಸಿಡೆಂಟ್ ಆದ್ರೂ ಕೂಡ ಏನು ಪರಿಹಾರ ಸಿಗ್ತಾ ಇರಲಿಲ್ಲ. ಆದ್ರೂ ಕೂಡ ಸರ್ ಬಂದ ಮೇಲೆ ಪ್ರಯಾಣಿಕರು ಕೂಡ ಆಕ್ಸಿಡೆಂಟ್ ಆಯ್ತು, ಡೆತ್ ಆಯ್ತು ಅಂತಂದ್ರೆ ಒಬ್ಬರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಭಾಗದಲ್ಲಿ 17 ಜನರಿಗೆ 1,70,00,000 ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಇನ್ಶೂರೆನ್ಸ್ ಯಾರು ಪ್ರಯಾಣಿಕರಿರ್ಬೋದು, ಬಸ್ಸಿನ ಸಿಬ್ಬಂದಿ ವರ್ಗದವರಿರ್ಬೋದು, ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ನಡೀತಾ ಇದೆ.
ಅದನ್ನು ಹೋಗಿ ನೋಡ್ತೀನಮ್ಮ. ಆಶಾ ಕಾರ್ಯಕರ್ತರು ಈ ವರ್ಷನೂ ಕೂಡ 100% ನೀರು ಜಲಾಶಯ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ. ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ನಾವು ಈಗಾಗಲೇ ಹುಬ್ಳಿ, ಕಾವೇರಿ ಮತ್ತೆ ಹೇಮಾವತಿ, ಆಮೇಲೆ ತುಂಗಭದ್ರಾ ಮಾಡಕ್ಕೆ ಇವೆಲ್ಲ ಜಲಾಶಯಗಳಿಗೆ ಭರ್ತಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ. ಯಾಕಂದರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ, ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ, ವರ್ಷ ವ್ಯಕ್ತ ಮಾಡಿದ್ದಾರೆ. ನಮ್ಮ ಉದ್ದೇಶ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಇದನ್ನು ಒಂದೇ ಬಾರಿ ಮಾಡೋಕ್ಕಾಗಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡೋಕ್ಕಾಗಲ್ಲ. ಈಗ ಕಳೆದ ಈ ವರ್ಷದ 25-26 ಬಜೆಟ್ನಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ ಇದೆ, ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ, ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ, ಕೋಲಾರದಲ್ಲಿ ಮಾಡ್ತೀವಿ ಅಂತ. ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 519ರಿಂದ 524 ನಾವು ಏರಿಸಲೇಬೇಕು, ಮೀಟ್ರು ಏರಿಸಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಇದು ನಮ್ಮ ಪ್ರಯಾರಿಟಿ. ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ. ಕ್ಯಾಮ್ರಾ ನೋಡಿ. ಹಾಗೂ ಹಿರಿಯರು ಆದಂತ ಸನ್ಮಾನ್ಯ ಶ್ರೀ ವಿವೇಕಾನಂದ ಸರ್ ಅವರು ಆಡಳಿತಶಾಹಿಯ ವ್ಯವಸ್ಥೆಯಿಂದ ದೂರ ಇರಬೇಕು, ಖಾಸಗೀಕರಣದಿಂದ ದೂರ ಇರಬೇಕು, ಮುಂತಾದ ಅನೇಕ ವಿಚಾರಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಬಹುಶಃ ಕಾಲಕ್ಕೆ ಬರುವಂತ ಸರ್ಕಾರಗಳು ಅವರ ಸಿದ್ಧಾಂತವನ್ನು ಪಾಠ್ಯ ಕಾರ್ಯಕ್ರಮಗಳಲ್ಲಿ ಹಾಕುವಂತ ಪ್ರಯತ್ನ ಮಾಡುವಂಥದ್ದು ಕೂಡ ನಿಷೇಧ ಆಗಿದೆ. ನಾನು ಸರ್ಕಾರಕ್ಕೆ ಪತ್ರ ಬರೆದೆ, ಪಾಠ್ಯ ಕಾರ್ಯಕ್ರಮಗಳ ಪರಿಷ್ಕರಣೆ ಯಾವುದೇ ಆಡಳಿತ ವ್ಯವಸ್ಥೆಗೆ ಸೀಮಿತ ಆಗಬಾರ್ದು, ಅದಕ್ಕೆ ಪ್ರತ್ಯೇಕವಾಗಿ ನಾವು ಒಂದು ಸಮಿತಿಯನ್ನು ಮಾಡಬೇಕು. ಆದರೆ ಅವರು BA ಮಾಡಿ ಅವರು ಶಿಕ್ಷಕರಾಗಿ ಈ ದೇಶದ ರಾಷ್ಟ್ರಪತಿಯಾದ
ಈ ಟೀಚರ್ ಅಂತಕ್ಕಂಥ ನಾನು ಹೇಳ್ತೀನಿ. ಈಗ ನಿಂತಿರ್ತೀರಿ ನೀವು, ಒಬ್ಬ ಜಿಲ್ಲಾಧಿಕಾರಿಗಳು ಬಂದು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ನಾನು ಟೀಚರ್ ಅಂತ ಹೇಳ್ಕೊಳ್ಳಿಕ್ಕೆ ಶಿಕ್ಷಕರು ಅಂತ ಹೇಳ್ಕೊಂಡು ಸ್ವಲ್ಪ ಇದನ್ನ ನೋಡ್ತೀನಿ ಅಂತ ಅನ್ಕೋತಿಲ್ಲ. ಅದು ಓದಿರ್ಬೇಕು ಅಂತ ಡಿ.ಸಿ.ಗಳನ್ನ, ಅಂತ ಎಸ್.ಪಿ.ಗಳನ್ನ, ಐ.ಎ.ಎಸ್.ಗಳನ್ನ, ಐ.ಎ.ಎಸ್.ಗಳನ್ನ ಉಂಟಾಗತಕ್ಕಂಥ ಫ್ಯಾನ್ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಂದಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.